ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ನಿನ್ನೆ ಮಾರ್ಕೆಟ್ ನಲ್ಲಿ ಕೂಡ ನಾವು ಪ್ರೀ ಮಾರ್ಕೆಟ್ ಬಗ್ಗೆ ಅನಾಲಿಸಿಸ್ ನ ಮಾಡಿ ಕೊಟ್ಟಿದ್ವಿ. ಸೊ ಮಾರ್ಕೆಟ್ ನಲ್ಲಿ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಆದ್ರೆ ಮಾರ್ಕೆಟ್ ನಲ್ಲಿ ಒಂದು ಸೆಲ್ಲಿಂಗ್ ಆಗುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ವಿ. ಸೊ ಎಕ್ಸಾಕ್ಟ್ ಆಗಿ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಆಗಿ ಮಾರ್ಕೆಟ್ ನಲ್ಲಿ ಏನಾಗಿದೆ, ಒಂದು ಮೊಮೆಂಟಮ್ ಬಂದಿದೆ. ಸೊ ಈ ರೀತಿ ನಾವು ಅಡ್ವಾನ್ಸ್ ಆಗಿ ಒಂದು ಪ್ರೀ ಮಾರ್ಕೆಟ್ ನ ಅನಾಲಿಸಿಸ್ ನ ಮಾಡಿ ಕೊಡ್ತಾ ಇದೀವಿ. ಸೊ ಇನ್ ಡೆಪ್ತ್ ಆಗಿ ನಿಮ್ಗೆ ಮಾರ್ಕೆಟ್ ನಲ್ಲಿ ಯಾವ ಕಡೆ ಮೂವ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಮಾರ್ಕೆಟ್ ಏನಾಗಿದೆ, ಮೂವ್ ಆಗಿದೆ. ಸೊ ಇವಾಗ ಮೂವ್ ಆದ್ಮೇಲೆ ನೆಕ್ಸ್ಟ್ ಏನಾಗಿದೆ, ಒಂದು ಸ್ಟ್ರಾಂಗ್ ಆಗಿ ಬಾಟಮ್ ಇಂದ, ಸೊ ಇಲ್ಲಿ ಏನಿದೆ ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇರೋದ್ರಿಂದ ಮಾರ್ಕೆಟ್ ಏನಾಗಿದೆ ಅದನ್ನ ಫಿಲ್ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ಆಗಿ ಒಂದು ಬೈಯಿಂಗ್ ಸೈಡ್ ಮೂವ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿ ಕಂಡೀಷನ್ಸ್ ಇರುವಾಗ ಸೊ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿಲಿ. ಸೊ ಇವಾಗ ನಾವೇನ್ ಮಾಡ್ಬೇಕಂದ್ರೆ, ನಮ್ ಟ್ರೇಡ್ ಸೆಟಪ್ ಬರ್ಬೇಕಂದ್ರೆ ನಾವು ಅದಕ್ಕೆ ಪ್ರಾಪರ್ ಆಗಿ ಏನ್ ಮಾಡ್ಬೇಕಂದ್ರೆ, ಸೊ ಲೊಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆ ಲೊಕೇಶನ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಾವೇನ್ ಮಾಡಿದ್ವಿ ಅಂದ್ರೆ, ಒಂದು ಏನೋ ಪ್ರೆಸ್ ಡೇ ಅಂತ ಹೈ ಅಂತ ಹೇಳಿ ಕರಿತೀವಿ. ಓಕೆ, ನಾಳೆ ಮಾರ್ಕೆಟ್ ನಿಗೆ ಏನಾಗುತ್ತೆ, ಇದು ಪ್ರೀವಿಯಸ್ ಡೇ ಹೈ ಲೈನ್ ಆಗುತ್ತೆ. ಸೊ ಇವಾಗ ಈ ಲೈನ್ ಮೇಲ್ಗಡೆ ಏನಾಗ್ಬೇಕಂದ್ರೆ, ಒಂದು ಸ್ಟ್ರಾಂಗ್ ಆಗಿ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಆಗ್ಬೇಕಾಗತ್ತೆ. ಈ ರೀತಿ ಅಗ್ರೆಸಿವ್ ಆಗಿ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಆಗಿ ಕ್ಲೋಸ್ ಆಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು ಅಂದ್ರೆ, ಸ್ಮಾಲ್ ಪುಲ್ ಬ್ಯಾಕ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಪ್ರೈಸ್ ಕೆಳಗಡೆ ಬರುವಂತ ಸಾಧ್ಯತೆ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ 58,150 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ 57,995 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿಲಿ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ, ಸೆಲ್ಲಿಂಗ್ ಕಡೆ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ನಿಫ್ಟಿಯಲ್ಲಿ ಅನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿಲಿ ಕೂಡ ಅಪ್ಡೇಟ್ ಮಾಡಿದ್ವಿ ಕೂಡ. ಸೊ ಏನಾಗುತ್ತೆ ಅಂತ ಹೇಳಿದ್ವಿ. ಸೊ ಎನಿ ಟೈಮ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಸೆಲ್ಲಿಂಗ್ ಬರತ್ತಂತ ಕೂಡ ನಾವು ಅಪ್ಡೇಟ್ ಮಾಡಿದ್ವಿ. ಸೊ ಮಾರ್ಕೆಟ್ ಫಸ್ಟ್ ಗ್ಯಾಪ್ ಡೌನ್ ಮಾಡ್ಕೊಂಡು ಪ್ರೈಸ್ ಮೇಲ್ಗಡೆ ಹೋಗಿ ಆಮೇಲೆ ಸೆಲ್ಲಿಂಗ್ ಆಗಿದೆ. ಸೊ ಇವಾಗ ನಾವು ಇದಕ್ಕೆ ಈ ರೀತಿ ಕಂಡೀಷನ್ಸ್ ಇರುವಾಗ ಮಾರ್ಕೆಟ್ ಏನಾಗಿದೆ ಅಂದ್ರೆ, ಬಾಟಮ್ ಇಂದ ಸೆಲ್ಲರ್ಸ್ ಅನ್ನ ಟ್ರಾಪ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ, ಒಂದು ಅಗ್ರೆಸಿವ್ ಆಗಿ ಒಂದು ಮೂವ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈ ಮೂವ್ಮೆಂಟ್ ಅಮ್ಮ ಕೊಟ್ಟ ಮೇಲೆ ಏನಾಗಿದೆ, ನೆಕ್ಸ್ಟ್ ಮಾರ್ಕೆಟ್ ಕಂಟಿನ್ಯೂಷನ್ ಮಾಡಿ ಆಮೇಲೆ ಒಂದು ಸೈಡ್ ವೈಸ್ ಆಕ್ಟಿವಿಟಿ ಮಾಡಿ ಒಂದು ಸೆಲ್ಲಿಂಗ್ ಆಗಿದೆ. ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ಬಿಹೇವಿಯರ್ ಇರುತ್ತೆ. ಓಕೆ, ಅದನ್ನೆಲ್ಲ ನಾವು ಬೈಯರ್ ಸೆಲ್ ಟ್ರಾಪ್ ಆಗ್ತಿದ್ದಾರೆ, ಸೆಲ್ಲರ್ ಸೆಲ್ ಟ್ರಾಪ್ ಆಗ್ತಿದ್ದಾರೆ ಅಂತೇಳಿ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇವಾಗ ಇಲ್ಲಿಂದ ಏನಾಗಿದೆ, ಮಾರ್ಕೆಟ್ ಒಂದು ಸ್ಟ್ರಾಂಗ್ ಆಗಿ ಒಂದು ಅಗ್ರೆಸಿವ್ ಆಗಿ ಒಂದು ಮೂಮೆಂಟಮ್ ಕೊಟ್ಟಿದೆ ಎಲ್ಲಿ, ನಿಫ್ಟಿಲಿ. ಸೊ ಈ ರೀತಿ ಸ್ಟ್ರಾಂಗ್ ಆಗಿ ಮೂಮೆಂಟಮ್ ಹೋದ್ರೆ, ಸೊ ಇದಕ್ಕೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನಾವು ಅನ್ಕೊಂಡಾಗೆ ನೆಕ್ಸ್ಟ್ ಮಾರ್ಕೆಟ್ ನಿಫ್ಟಿಲಿ ಏನಾಗ್ಬೇಕಂದ್ರೆ, ಸೊ ಇದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗ್ಬೇಕು, ಮೇಲ್ಗಡೆ ಹೋಗ್ಬೇಕಾಗತ್ತೆ ನಿಫ್ಟಿಲಿ. ಓಕೆನಾ, ಸೊ ಮೇಲ್ಗಡೆ ಹೋಗಿ ಇಲ್ಲಿ ಒಂದು ಸ್ಟ್ರಾಂಗ್ ಒಂದು ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಅದರ ಅಪೋಸಿಟ್ ಆಗಿ ಏನಾದ್ರೂ ಒಂದು ಸ್ಟ್ರಾಂಗ್ ಸಪ್ಲೈ ಝೋನ್ ಏನಾದ್ರು ಬಂತಂದ್ರೆ, ಸೊ ನಾವು ಇಲ್ಲಿಂದ ಏನ್ ಮಾಡಬಹುದು ಅಂದ್ರೆ, ಸೆಲ್ಲಿಂಗ್ ಕಡೆ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬಹುದು. ಇದು ಕ್ಯಾಂಡಲ್ ಗೆ ಎಸ್ ಎಲ್ ನ ಇಟ್ಕೊಂಡು, ಓಕೆನಾ, ಈ ಕ್ಯಾಂಡಲ್ ಗೆ ಎಸ್ ಎಲ್ ಇಟ್ಕೊಂಡು ಕೆಳಗಡೆ ಟ್ರೇಡ್ ಅನ್ನ ಮಾಡಬಹುದು. ಓಕೆ, ಎಲ್ಲಿವರೆಗೂ ಬರುವಂತ ಚಾನ್ಸ್ ಇರುತ್ತೆ, ಫಸ್ಟ್ ಟಾರ್ಗೆಟ್ 25,625 ವರೆಗೂ ಬರುವಂತ ಚಾನ್ಸ್ ಇರುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ 25,560 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡಬಹುದು ಅಂದ್ರೆ, ನಿಫ್ಟಿಲಿ ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೆಲ್ಲಿಂಗ್ ಕಡೆ ನೋಡ್ಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ನೋಡೋ ಆಗಿಲ್ಲ. ಸೊ ಈ ರೀತಿ ನಾವು ಪ್ರಾಪರ್ ಆಗಿ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ಪ್ರಾಪರ್ ಆಗಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಬಿಟ್ರೆ ಟಾಪ್ ಅಲ್ಲಿ ನೋಡ್ಬೇಕಾಗತ್ತೆ ಸೆಲ್ಲಿಂಗ್ ಕಡೆ, ಬಿಟ್ರೆ ಬಾಟಮ್ ಅಲ್ಲಿ ಬೈಯಿಂಗ್ ಕಡೆ ನೋಡ್ಬೇಕಾಗತ್ತೆ. ಈ ರೀತಿ ನಾವು ಬೈಯಿಂಗ್ ಕಡೆ ಮತ್ತು ಸೆಲ್ಲಿಂಗ್ ಕಡೆ ಪ್ರಾಪರ್ ಆಗಿ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಟ್ರೇಡಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಸೊ ಈ ರೀತಿ ಲೆವೆಲ್ಸ್ ಗಳನ್ನ ಫಾಲೋ ಮಾಡಿ 100% ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.